ಭಾರತೀಯ ಜನತಾ ಪಾರ್ಟಿ ಉಡುಪಿ ಗ್ರಾಮಾಂತರ ವತಿಯಿಂದ ಬಿಎಲ್ಎ ಕಾರ್ಯಾಗಾರ ಬ್ರಹ್ಮಾಪುರ ದೇವಾಡಿಗ ಸಭಾಭವನದಲ್ಲಿ ಗ್ರಾಮಾಂತರಾಧ್ಯಕ್ಷ ರಾಜೀವ್ ಕುಲಾಲ್ ಅಧ್ಯಕ್ಷತೆಯಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕುತ್ಯಾರು ನವೀನ್ ಶೆಟ್ಟಿಯವರು ಮಾತನಾಡಿ, ಇನ್ನು ಕೆಲವೇ ದಿನದಲ್ಲಿ ಬರುವ ಚುನಾವಣಾಂಗವಾಗಿ ಪ್ರತಿ ಬೂತ್ ಮಟ್ಟದಲ್ಲಿ ಮತದಾರರ ಪಟ್ಟಿಯನ್ನು ಪರಿಶೀಲನೆ ಮಾಡಿ ಹೊಸ ಮತದಾರರ ಮತ್ತು ಬಿಟ್ಟು ಹೋದ ಮತದಾರರ ಸೇರ್ಪಡೆ ಸೇರಿದಂತೆ ಶುದ್ಧೀಕರಣ ಮಾಡಿ ಪ್ರತಿ ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಕಟ್ಟುವ ಮತ್ತು ಬೆಳೆಸುವ ಕಾರ್ಯ ಮಾಡಬೇಕಾಗಿದೆ ಎಂದರು. ಕಾರ್ಯಕರ್ತರು ಸೇರಿ ಒಂದು ಕಾರ್ಯ ಚಟುವಟಿಕೆಗಳನ್ನು ಮಾಡಬೇಕೆನ್ನುವ ಸಂಕಲ್ಪವನ್ನು ಮಾಡಿದ್ದೇವೆ. ನಮಗೆ ವಿಶ್ವಾಸ ಇದೆ. ಉಡುಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಲ್ಲಿ ನನ್ನ ವಿನಂತಿ, ಏಪ್ರಿಲ್ 6 ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ 78 ಬೂತುಗಳಲ್ಲಿ ಕಾರ್ಯಕ್ರಮ ಆಗ್ತದೆ ಎನ್ನುವ ವಿಶ್ವಾಸದಿಂದ ನಾನು ಇಲ್ಲಿಂದ ತೆರಳ್ತಾ ಇದ್ದೇನೆ. ಈ 3 ಚಟುವಟಿಕೆಗಳು ಎಸ್ಐಆರ್, ಏಪ್ರಿಲ್ 6ರ ಧ್ವಜಾರೋಹಣ ಬೂತ್ ಕಾರ್ಯಕ್ರಮ, ತದನಂತರ ಮುಂಬರುವ ಪ್ರಶಿಕ್ಷಣ, ಈ 3 ಕಾರ್ಯಕ್ರಮಗಳನ್ನು ತಾವೆಲ್ಲರೂ ಯಶಸ್ವಿಗೊಳಿಸಬೇಕು. ಈ ನಿಟ್ಟಿನಲ್ಲಿ ಪಕ್ಷದ ಗ್ರಾಮಾಂತರಕ್ಕೆ ಸಂಘಟನೆಗೆ. ಸಭಾ ಕಾರ್ಯಕ್ರಮದ ಬಳಿಕ ವಿಧಾನ ಪರಿಷತ್ನ ಸದಸ್ಯ ಪ್ರತಾಪ್ ಸಿಂಹ ನಾಯಕ್ ಬೂತು ಸದಸ್ಯರಿಗೆ ಕಾರ್ಯಾಗಾರವನ್ನು ನಡೆಸಿಕೊಟ್ಟರು. ಪಕ್ಷದ ಪ್ರಮುಖರಾದ ಕಿರಣ್ ಕುಮಾರ್, ಜಗದೀಶಾಚಾರ್ಯ ಕಪ್ಪೆಟ್ಟು, ಉಮೇಶ್ ನಾಯಕ್, ನಳಿನಿ ಪ್ರದೀಪ್ ರಾವ್, ಕಮಲಾಕ್ಷ ಹೆಬ್ಬಾರ್, ದೇವಾನಂದ ನಾಯಕ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.